ಅಣ್ಣಪ್ಪ ಸ್ವಾಮಿಯ ಕಥೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇತಿಹಾಸದಲ್ಲಿ ಅಣ್ಣಪ್ಪ ಸ್ವಾಮಿಯ ಪಾತ್ರ ಬಹಳ ಮಹತ್ವದ್ದು. ಅವರು ಕೇವಲ ದೈವಗಳ ಸೇವಕ ಮಾತ್ರವಲ್ಲ, ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅವರ ಕುರಿತಾದ ಕತೆ ಹೀಗಿದೆ. ಸುಮಾರು 800 ವರ್ಷಗಳ ಹಿಂದೆ ಧರ್ಮದ 4 ದೈವಗಳು ಬಿರ್ಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡು ತಮ್ಮ ಪೂಜೆಗಾಗಿ ಮನೆಯನ್ನು ಬಿಟ್ಟುಕೊಡುವಂತೆ ಆದೇಶಿಸಿದರು. ಅದರಂತೆ ಪೆರ್ಗಡೆಯವರು ತಮ್ಮ ಮನೆಯನ್ನು ದೈವಗಳಿಗೆ ಬಿಟ್ಟು ಬೇರೆಡೆ ವಾಸಿಸಲಾರಂಭಿಸಿದರು. ನಂತರ ಆ ದೈವಗಳು ಪೆರ್ಗಡೆಯವರಿಗೆ ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಿಸಲು ಮತ್ತು ಶಿವಲಿಂಗವನ್ನು ಸ್ಥಾಪಿಸಲು ಸೂಚಿಸಿದರು. ಆಗ ಧರ್ಮದೈವಗಳು ತಮ್ಮ ಬಂಟನಾದ ಅಣ್ಣಪ್ಪ ಸ್ವಾಮಿಯನ್ನು ಕರೆದು ಮಂಗಳೂರಿನ ಕದ್ರಿಗೆ ಹೋಗಿ ಅಲ್ಲಿ ನೆಲೆಸಿರುವ ಮಂಜುನಾಥನ ಶಿವ ಲಿಂಗವನ್ನು ತರುವಂತೆ ಆಜ್ಞಾಪಿಸಿದರು. ಅಣ್ಣಪ್ಪ ಸ್ವಾಮಿಯು ದೈವಗಳ ಆಜ್ಞೆಯನ್ನು ಶಿರಸಾವಹಿಸಿ ಕದ್ರಿಗೆ ಪ್ರಯಾಣ ಬೆಳೆಸಿದರು. ಅಣ್ಣಪ್ಪ ಸ್ವಾಮಿಯು ಕದ್ರಿಯನ್ನು ತಲುಪಿ ಅಲ್ಲಿನ ಮಂಜುನಾಥ ದೇವಸ್ಥಾನದಿಂದ ಸುಂದರವಾದ ಶಿವಲಿಂಗವನ್ನು ಪಡೆದುಕೊಂಡು ಧರ್ಮಸ್ಥಳಕ್ಕೆ ಮರಳಿದರು. ಅವರು ತಂದ ಶಿವಲಿಂಗವನ್ನು ಪೆರ್ಗಡೆಯವರು ಮತ್ತು ಆಗಮಿಸಿದ್ದ ಬ್ರಾಹ್ಮಣ ಅರ್ಚಕರು ವಿದ್ಯುಕ್ತವಾಗಿ ಪ್ರತಿಷ್ಠಾಪಿಸಿದರು. ಈ ಶಿವಲಿಂಗವೇ ಇಂದು ಧರ್ಮಸ್ಥಳದಲ್ಲಿ ಪೂಜಿಸಲ್ಪಡುವ ಶ್ರೀ ಮಂಜುನಾಥ ಸ್ವಾಮಿ. ಅಣ್ಣಪ್ಪ ಸ್ವಾಮಿಯು ಕದ್ರಿಯಿಂದ ಶಿವಲಿಂಗವನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಅವರನ್ನು ದೈವಗಳ ವಿಶ್ವಾಸಾರ್ಹ ಸೇವಕ ಮತ್ತು ಬಂಟ ಎಂದು ಪರಿಗಣಿಸಲಾಗುತ್ತದೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನದ ನಂತರ ಭಕ್ತರು ಅಣ್ಣಪ್ಪ ಸ್ವಾಮಿಯ ಬೆಟ್ಟಕ್ಕೆ ಭೇಟಿ ನೀಡಿ ಅವರನ್ನು ಪೂಜಿಸುತ್ತಾರೆ. ಅಣ್ಣಪ್ಪ ಸ್ವಾಮಿಯ ಬೆಟ್ಟವು ಮಂಜುನಾಥ ದೇವಾಲಯದಿಂದ ಸುಮಾರು 1.5 ಕಿಮೀ ದೂರದಲ್ಲಿದೆ. ಅಣ್ಣಪ್ಪ ಸ್ವಾಮಿಯ ಮೇಲಿನ ಭಕ್ತಿಯಿಂದಾಗಿ ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಬಹುತೇಕ ಭಕ್ತರು ಮೊದಲು ಮಂಜುನಾಥ ಸ್ವಾಮಿಯನ್ನು ದರ್ಶಿಸಿ ನಂತರ ಅಣ್ಣಪ್ಪ ಸ್ವಾಮಿಯ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅಣ್ಣಪ್ಪ ಸ್ವಾಮಿಯ ಬೆಟ್ಟದಲ್ಲಿ 4 ಧರ್ಮದೈವಗಳ ಗುಡಿಗಳು ಇವೆ. ಹೀಗೆ ಅಣ್ಣಪ್ಪ ಸ್ವಾಮಿಯ ಕಥೆಯು ಧರ್ಮಸ್ಥಳದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದ್ದು, ಮಂಜುನಾಥ ಸ್ವಾಮಿಯ ಲಿಂಗವು ಈ ಕ್ಷೇತ್ರಕ್ಕೆ ಹೇಗೆ ಬಂತು ಎಂಬುದನ್ನು ತಿಳಿಸುತ್ತದೆ. ಅಣ್ಣಪ್ಪ ಸ್ವಾಮಿಯ ನಿಷ್ಠೆ ಮತ್ತು ಸೇವೆಯನ್ನು ಇಂದಿಗೂ ಭಕ್ತರು ಸ್ಮರಿಸುತ್ತಾರೆ.